ಬಿಜೆಪಿ ಅವರಿಗೆ ನಂದು ಒಂದು ಕಿವಿ ಮಾತು, ಅಂಕಿ ಅಂಶಗಳು ನಮ್ಮದಲ್ಲ, ಅಂಕಿ ಅಂಶಗಳು ಕೇಂದ್ರ ಸರ್ಕಾರದ್ದು. ನಿಮ್ಮಲ್ಲ ಹತ್ರ ದಾಖಲೆಗಳಿಲ್ಲ ಅಂದರೆ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಪಡೆಯಿರಿ, ಅಥವಾ RTIನಲ್ಲನ ಹಾಕ್ರಿ, ಅಥವಾ ವೆಬ್ಸೈಟ್ಸ್ನಲ್ಲಿ ಇರ್ತದೆ, ಫೈನಾನ್ಷಿಯಲ್ ಕಮಿಷನ್ ವೆಬ್ಸೈಟ್ನಲ್ಲಿ ಇರ್ತದೆ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ಇರ್ತದೆ, ಹೋಗಿ ಅದರಲ್ಲಿ ಪಡೀರಿ. ಅದು ಇದು ಬಿಟ್ಟು ಸುಮ್ಮನೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರೋದು ವಿರುದ್ಧ ನೀವು ನಮ್ಮ ಜೊತೆ ಕೈ ಜೋಡಿಸೋದು ಬಿಟ್ಟು ನೀವು ಮೋದಿಯವರ ಗುಲಾಮರಾಗಿ ಮಾತನಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದರಲ್ಲಿ ಫುಲ್ ಸತ್ಯ ಹೇಳ್ರಿ, ಚರ್ಚೆಗೆ ಬರಲಿ. ನಾವು ನೋಡಿ, ಡೆಲ್ಲಿನಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದಾಗ ಸ್ವಾಮಿ ನಾವು ಯಾವುದು ಕಾಂಗ್ರೆಸ್ ಫ್ಲಾಗ್ ಇಟ್ಟಿರಲಿಲ್ಲ, ಅಲ್ಲಿ ನಮ್ಮ ಪಕ್ಷದ ಲಾಂಛನ ಅಥವಾ ಚಿಹ್ನೆ ಇರಲಿಲ್ಲ, ಅಲ್ಲಿ ಬರೀ ಕನ್ನಡ ಬಾವುಟ ಮತ್ತು ರಾಷ್ಟ್ರಧ್ವಜ ಇತ್ತು. ಯಾಕೆ? ಎಲ್ಲರಿಗೂ ಅವಕಾಶ ಇರಲಿ, ಇದು ಹೋರಾಟ ಕನ್ನಡಿಗರದು. ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ 7 ತಿಂಗಳಲ್ಲಿ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದು ನಿಮ್ಮ ಹೋರಾಟ, ನಮ್ಮ ಸರ್ಕಾರ ತಗೊಂಡಿದೆ ಬನ್ನಿ ಅಂತ. ಅಲ್ಲಿ ಯಾವುದು ಇರಲಿಲ್ಲ ಅಲ್ಲ, ಬಂದು ಹೇಳಬೇಕಾಗಿತ್ತು. ಅಲ್ಲಿ ಪ್ರತಾಪ್ ಸಿಂಹ ಅವರು ಉತ್ತರ ಪ್ರದೇಶನಲ್ಲಿ MP ಆಗಬೇಕಂತ ಇದ್ದಾರಲ್ಲಪ್ಪ, ಕಳಿಸಿ ಅವರಿಗೆ. ಅಲ್ಲಿ ಇಲ್ಲಿಂದ ಏನಾಗ್ತಾ ಇಲ್ಲ ಎಲ್ಲ ಉತ್ತರ ಕನ್ನಡದಿಂದ ಉತ್ತರ ಭಾರತದಿಂದ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಮೊನ್ನೆ. ಏನೇನು ಮಾಡಿದ್ದಾರೆ ಕೇಂದ್ರ ಸರ್ಕಾರ? ಕೊಡಲಿ ಪಟ್ಟಿ. 10 ವರ್ಷ ಆದ್ರೂ ಇವ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಬೇಕು ಅಂದರೆ ನೆಹರು ಅವ್ರ ಹೆಸರು ಹೇಳ್ತಾರೆ, ರಾಜೀವ್ ಗಾಂಧಿ ಅವ್ರ ಹೆಸರು ಹೇಳ್ತಾರೆ, ಇಂದಿರಾ ಗಾಂಧಿ ಅವ್ರ ಹೆಸರು ಹೇಳ್ತಾರೆ, ಮನಮೋಹನ್ ಸಿಂಗ್ ಅವ್ರ ಹೆಸರು ಹೇಳ್ತಾರೆ, ಈಗ ಖರ್ಗೆ ಅವ್ರ ಹೆಸರು ಹೇಳ್ತಾರೆ. ಅಂದರೆ ಇವ್ರ ಸಾಧನೆ ಎಷ್ಟಿದೆ ಅಂತ ತೋರಿಸುತ್ತೆ. ರಾಜಕೀಯ ಭಾಷಣ ಅಂಕಿಅಂಶಗಳು ಇಟ್ಕೊಂಡೇ ಮಾತಾಡೋದಲ್ಲ ಯಾವತ್ತು. ಇವರು ಎಷ್ಟು ಹತಾಶರಾಗಿಬಿಟ್ಟಿದ್ದಾರೆ ಅಂತ ಅದರಲ್ಲೇ ತೋರಿಸ್ತದೆ. ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡ್ರಪ್ಪ ಅಂದರೆ ಇವರು ಬರೇ ಮನ್ ಕಿ ಬಾತ್, ಮೋದಿಯವರು ಅದು ಮಾಡಿದ್ರು, ಮೋದಿಯವರು ಇದು ಮಾಡಿದ್ರು. ಏನು ಮಾಡಿದ್ದಾರೆ ಕನ್ನಡಿಗರಿಗೆ? ಅದನ್ನು ಹೇಳಲಿ ಅಲ್ಲ, ಬಿಚ್ಚಿಡ್ಲಿ ಅವರು. ಯಾವುದು ಸರ್?